This program sponsored by SS Gold Work. स्वागत है आपका बी न्यूज नेशन में। मैं हूं आबिद हुसैन शेख। देश के सरहदों की हिफाजत करने वाला बीजापुर जिले का वीर योद्धा गणपति, जिसका पार्थिव शरीर आज उसके गांव इंडी तालुके के इंगलगी में लाया गया और सरकारी मर्यादाओं के साथ वीर योद्धा गणपति का अंतिम संस्कार किया गया। ಮರಣ ಹೊಂದಿರತಕ್ಕಂಥ ಗಣಪತಿ ಹೊನಕೇರಿ ಅವರ ಅಂತಿಮ ಸಂಸ್ಕಾರದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಇಲ್ಲಿಯ ಮಹಾಜನ, ಚುನಾಯಿತ ಪ್ರತಿನಿಧಿಗಳು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ತಾಲೂಕು ಆಡಳಿತ, ವಿಶೇಷವಾಗಿ ದೇಶಾಭಿಮಾನಿ ಪಡಂಥ ಎಲ್ಲ ಮಹಾಜನತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಿಜಕ್ಕೂ ನಮ್ಮೆಲ್ಲರಿಗೂ ಒಂದು ಥರ ಅಭಿಮಾನ ಪಡುವಂಥದ್ದು, ಇನ್ನೊಂದು ಥರ ನೋವಿನ ಸಂಗತಿ. ಅಭಿಮಾನ ಪಡುವಂಥದ್ದು ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ಈ ಮಣ್ಣಿನ ಮಗನಾಗಿ ಈ ದೇಶ ಸೇವೆಗಾಗಿ ತನ್ನ ಪ್ರಾಣವನ್ನು ತೆತ್ತಿರ್ತಕ್ಕಂಥ ಶ್ರೀ ಗಣಪತಿ ಹೊನಕೇರಿ ಅವರ ಬಗ್ಗೆ ಅಭಿಮಾನ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಆ ಕುಟುಂಬಕ್ಕಾಗಿರ್ತಕ್ಕಂಥ ನೋವು. ನಿಜಕ್ಕೂ ಅವರ ತಂದೆ ತಾಯಿ, ಅವರೆಲ್ಲ ಅಣ್ಣತಂಬರು, ವಿಶೇಷವಾಗಿ ಅವರ ಧರ್ಮ ಪತ್ನಿ ಮತ್ತು 1.5 ವರ್ಷದ ಆ ಮಗು ಇವತ್ತು ನಿಜಕ್ಕೂ ಅನಾಥ ಆಗಿದೆ. ಆ ಕುಟುಂಬದ ನೋವನ್ನು ನೋಡಿದ್ರೆ ಭಗವಂತ ಇಂಥ ನೋವನ್ನು ತರಬಾರ್ದಾಗಿತ್ತು ಅಂಥೇಳಿ ನಾವೆಲ್ಲ ಮಾನವೀಯ ಮೌಲ್ಯಗಳಿರ್ತಕ್ಕಂಥ ಪ್ರತಿಯೊಬ್ಬರು ಮನವನ್ನು ಇವತ್ತು ಮಿಡಿತಾ ಇದೆ. ಆದರೆ ನಿಸರ್ಗದ ನಿಯಮದ ಮುಂದೆ ನಾವ್ಯಾರೂ ಕೂಡ ಏನೂ ಮಾಡೋದಾಗೋದಿಲ್ಲ. ಅಂಥ ಒಂದು ರೋಗ, ಡೆಂಗು ಜ್ವರದಿಂದ ಬಳಲಿ ಕಳೆದ 4 ದಿನದಿಂದ ಬಳಲಿ 2 ದಿನಗಳ ಹಿಂದೆ ಮರಣವನ್ನು ಹೊಂದಿರತಕ್ಕಂಥ ಆ ವೀರ ಯೋಧನಿಗೆ ಇವತ್ತು ಆ ಕುಟುಂಬಕ್ಕೆ ಏನೋ ಒಂದು ಆಘಾತ ಆಗಿದೆ. ಅದನ್ನು ಭರಿಸುವಂಥ ಶಕ್ತಿ ಆ ಭಗವಂತ ಅವರಿಗೆ ಕರುಣಿಸಲಿ. ಆ ಕುಟುಂಬಕ್ಕಾಗಿರ್ತಕ್ಕಂಥ ನೋವಿನಲ್ಲಿ ಇಲ್ಲಿ ಕೂಡಿರ್ತಕ್ಕಂಥ ಸಮಸ್ತ ಜನತೆ, ವಿಶೇಷವಾಗಿ ಈ ನಾಡಿನ ಜನ ಆ ಕುಟುಂಬದ ಜೊತೆಗೆ ನಾವೆಲ್ಲ ಇದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ, ಈ ಗಣಪತಿ ಹೊನಕೇರಿ ಅವರ ಅಂತ್ಯಕ್ರಿಯೆಯಲ್ಲಿ ನಾನು ಒಬ್ಬ ಮಾಜಿ ಸೈನಿಕನಾಗಿ ಇವತ್ತಿನ ದಿವಸ ಈ ಅಂತ್ಯಕ್ರಿಯೆಯಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಪಿಡಿಒ ಅವರು ಮತ್ತು ಸೆಕ್ರೆಟರಿ ಅವರು ಮತ್ತು ಈ ಗ್ರಾಮದ ಗ್ರಾಮ ಲೆಕ್ಕಿಗರಾದಂಥ ಪಂಡಿತ್ ಕೊಡವನ್ನವರು ಬಹಳ ಸಹಕಾರದಿಂದ ಇವತ್ತು ಈ ಅಂತ್ಯಕ್ರಿಯೆಯನ್ನು, ಗಣಪತಿ ಹೊನಕೇರಿ ಅವರ ಅಂತ್ಯಕ್ರಿಯೆಯನ್ನು ಬಹಳ ಅದ್ದೂರಿಯಾಗಿ ನೆರವೇರಲು ಇವರೆಲ್ಲರೂ ಸಹಕರಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಈ ಗಣಪತಿ ಪ್ರತಿಯೊಬ್ಬರ ಮನೆಯಲ್ಲಿ ಒಬ್ಬ ಗಣಪತಿ ಹುಟ್ಟಲಿ ಅಂತ ಹೇಳಿ ಈ ಊರಿನಿಂದ ನಮ್ಮ ಯಾರಾದರೂ ಸೈನಿಕರಾಗಿ ಪ್ರತಿಯೊಂದು ಮನೆಯಿಂದ ಪ್ರತಿಯೊಬ್ಬರು ಸೈನಿಕರು ಆಗಿ ಆ ಮಕ್ಕಳನ್ನು ಸೈನ್ಯಕ್ಕೆ ಸೇರಿಸಬೇಕಂತೇಳಿ
ಈ ಊರವರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ.